ಆರೋಪಿ ನಂಬರ್ 3 ಪವನ್ ಮನೆಯಲ್ಲಿ ಪೊಲೀಸರು ಮಹಜರು ನಡೆಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸಿಗೆ ಸಂಬಂಧಿಸಿದಂತೆ ಸಾಕ್ಷ್ಯ ಕಲೆ ಹಾಕಿದ್ದಾರೆ. ಬನಶಂಕರಿ 6 ಸ್ಟೇಜ್ನಲ್ಲಿರುವಂಥ ಪವನ್ ನಿವಾಸದಲ್ಲಿ ಪೊಲೀಸರು ಮಹಜರು ಕಾರ್ಯವನ್ನು ಮಾಡಿದ್ದಾರೆ. ಆರೋಪಿ ಪವನ್ ಅನ್ನ ಮನೆಗೆ ಕರೆತಂದಿದ್ದಾರೆ ಪೊಲೀಸರು. ಇನ್ನಿಬ್ಬರು ಆರೋಪಿಗಳು ಕೂಡ ಇದೇ ಸಂದರ್ಭದಲ್ಲಿ ಇದ್ದಾರೆ. ಅದರಲ್ಲಿ ಒಬ್ಬ A16 ಕೇಶವಮೂರ್ತಿ ಅನ್ನೋ ಮಾಹಿತಿ. ಕೇಶವಮೂರ್ತಿ ಯಾರು ಅಂದರೆ ಸರೆಂಡರ್ ಆದವನು, ನಾನೇ ಕೊಲೆ ಮಾಡಿದೆ ಅಂತ ಸರೆಂಡರ್ ಆದಂಥ ಬ್ಯಾಚಲ್ಲಿ ಇದ್ದಂಥ ವ್ಯಕ್ತಿ ಕೇಶವಮೂರ್ತಿ. A3 ಪವನ್ ಯಾರು ಅಂತಂದರೆ ಈ ಪವಿತ್ರ ಗೌಡನ ಅಸಿಸ್ಟೆಂಟು. ಪವಿತ್ರ ಗೌಡ ಹೋದಲ್ಲೆಲ್ಲ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿ. ಆತ ಈ ಕೇಸ್ನಲ್ಲಿ ಮಾಸ್ಟರ್ ಮೈಂಡು. ಕಾರಣ ಏನು ಅಂತಂದರೆ ಇವರು ಹೇಳಿದ್ದನ್ನು ಎಕ್ಸಿಕ್ಯೂಟ್ ಮಾಡಿದವನು ಈತ ಪವನ್. ಸೊ ಪವನನ್ನು ಸದ್ಯ ಆತನ ಮನೆಗೆ ಕರೆತಂದು ಮಹಜರು ಕಾರ್ಯವನ್ನು ಮಾಡಲಾಗಿದೆ. ಇನ್ನು ಪವನ್ ಮನೆಯಲ್ಲಿ 5 ಲಕ್ಷ ರೂಪಾಯಿ ದುಡ್ಡು ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಪವನಿಗೆ ಸೇರಿದಂಥ 5 ಲಕ್ಷ ರೂಪಾಯಿ ದುಡ್ಡು ಆತನ ಮನೆಯಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರೋದು. ಪವನ್ ಈ ಕೇಸ್ನಲ್ಲಿ ಇಡೀ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದವನು ಅನ್ನೋದು ಗಮನಿಸಬೇಕಾದಂಥ ವಿಚಾರ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಇದಕ್ಕೆ ಸಂಬಂಧಿಸಿ ಹೆಚ್ಚಿನ ಡೀಟೇಲ್ ಏನಿದೆ? ರಕ್ಷಿತ್, ಏನು ಬಂಧಿತ ಆರೋಪಿಗಳೇನಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಆರೋಪಿ, ಅದರಲ್ಲೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 3ನೇ ಆರೋಪಿಯಾಗಿರುವಂತಹ ಪವನ್ ಏನಿದ್ದಾನೆ, ಪವಿತ್ರ ಗೌಡ ಅವರ ಅಸಿಸ್ಟೆಂಟ್ ಅಂತ ಏನ್ ಹೇಳಲಾಗ್ತಾ ಇದೆ, ಆತನ ಮನೆಗೆ ಇವತ್ತು ಪೊಲೀಸರು ಆತನನ್ನ ಕರ್ಕೊಂಡು ಹೋಗಿ ಮಹಜರು ಮಾಡುವಂತಹ ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ. ಆ ಸಂದರ್ಭದಲ್ಲಿ ಸುಮಾರು 5 ಲಕ್ಷ ಹಣವ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಖರ್ಚುಗಳಿರುತ್ತೆ ಅಂತ ಹೇಳಿ 5 ಲಕ್ಷ ಹಣವನ್ನ ಆತ ಪಡ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಆ ಹಣವನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ಅಷ್ಟೇ ಇನ್ನೋರ್ವ ಆರೋಪಿ ಪ್ರದೋಷ್ ಏನಿದ್ದಾನೆ, ಆತನಿಗೆ ಸೇರಿದ್ದ ಅಂದ್ರೆ ಸ್ಥಳದಲ್ಲಿ ಸುಮಾರು 30 ಲಕ್ಷ ಹಣವನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇವತ್ತು ಪವನ್ ಅನ್ನ ಮಹಜರು ಮಾಡೋದಕ್ಕೆ ಆತನ ಮನೆಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ 5 ಲಕ್ಷ ಹಣವನ್ನ ಸೀಸ್ ಮಾಡಿರುವಂತದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವನ್ ಬಳಿ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಆ 5 ಲಕ್ಷ ಹಣವನ್ನ ಕೊಟ್ಟಿದ್ಯಾರು, ಯಾಕೆ ಕೊಟ್ರು, ಒಟ್ಟು ಎಷ್ಟು ಹಣವನ್ನ ಕೊಟ್ಟಿದ್ರು, ಅದರಲ್ಲಿ ಯಾವ್ಯಾವ ಹಣವನ್ನ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಅವೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಅಂದ್ರೆ ಪವನ್ಗೆ ಪವಿತ್ರ ಗೌಡ ಅವರು ಈ ರೀತಿಯಾಗಿ ರೇಣುಕಾಸ್ವಾಮಿ ಅವರು ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಹೇಳಿರುವಂತದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಪವನ್ ಕೂಡ ಆತನ ಹೇಳಿಕೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಪೊಲೀಸರು ತಮ್ಗೆ ಸಿಕ್ಕಿದ ಮಾಹಿತಿ ಆಧಾರದ ಮೇಲೆ ಈಗಾಗಲೇ ಆತನ ಮನೆಯನ್ನ ಮಹಜರು ಮಾಡುವಂತಹ ಕೆಲಸವನ್ನ ಮಾಡಿದ್ರು. 5 ಲಕ್ಷ ಹಣ ಏನ್ ಸಿಕ್ಕಿದೆಯಲ್ಲ, ಅದನ್ನ ಬೇರೆ ಬೇರೆ ಖರ್ಚುಗಳಿಗೆ ಆತ ಬಳಸೋದಕ್ಕೆ ಅಂತ ಹೇಳಿ ತಂದಿಟ್ಟ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಆ ಆಧಾರದ ಮೇಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬನಶಂಕರಿಯಲ್ಲಿರುವಂತಹ ಆತನ ಮನೆ ಏನಿದೆ, ಈಗಾಗಲೇ ಮಹಜರು ಪ್ರಕ್ರಿಯೆ ಕೂಡ ಮುಗ್ದಿರುವಂತದ್ದು. ಅಂದ್ರೆ 5 ಲಕ್ಷ ಹಣವನ್ನ ಆತನೇ ತಂದು ಮನೆಯಲ್ಲಿ ಇಟ್ಟಿದ್ನ, ಯಾವಾಗ ತಂದು ಇಟ್ಟಿದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.